ಮತ್ತು ನೌಕರರು, ಇದು ಒಂದು ಕಾಕತಾಳಿ ಇದ್ದಂತೆ. ಬಹುತೇಕ ಸರ್ಕಾರ ಒಂದು ಸುರಕ್ಷಿತವಾಗಿ ಅದರ ವ್ಯವಸ್ಥಿತವಾಗಿ ಆಡಳಿತವನ್ನು ಮಾಡಬೇಕು ಅಂದ್ರೆ ಅಲ್ಲೇ ನೌಕರರ ಸಂಘದ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಇವತ್ತು ನಾವು ಹೇಳ್ತಾ ಇರ್ತೀವಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತೇಳಿ. ಈ ಮೂರು ಒಟ್ಟಿಗೆ ಕೆಲಸವನ್ನು ಮಾಡಿದಾಗ ಇವತ್ತು ನಿಜವಾದ ಒಂದು ಸುಭದ್ರವಾದ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಅನ್ನೋದು ಇದು ಸತ್ಯವಾದಂತಹ ಮಾತು ಅನ್ನೋ ಮಾತನ್ನು ನಾನು ಇಚ್ಛೆಪಡ್ತೇನೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸರ್ಕಾರಿ ನೌಕರರ ಸಂಘ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಸಡಕ್ ಬಹಳ ಅತ್ಯುತ್ತಮವಾಗಿ ಅವರ ಕಾರ್ಯವನ್ನು ನೌಕರರಿಗೆ, ವಿಶೇಷವಾಗಿ ಸರ್ಕಾರಿ ನೌಕರರಿಗೆ, ಅದು ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಶಿಕ್ಷಕರಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ಕೊಡುವಂಥ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಕ್ಕೆ ಅವರು 2ನೇ ಬಾರಿಗೆ ಇವತ್ತು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ ಅನ್ನೋ ಮಾತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಅವರ ಸೇವೆ ಗಣನೀಯ ಆಗಿ ಅದು ಆ ಸಂಘದ ಪರವಾಗಿ, ಅಲ್ಲಿ ನೌಕರರ ಪರವಾಗಿ ಇದ್ದಾಗ ಇವತ್ತು ಆಡಳಿತ ಒಂದು ಸ್ವಚ್ಛವಾದ ನಡೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಇಳಕಲ್ ತಾಲೂಕಿನ ಪರಶುರಾಮ್ ಪಮ್ಮಾರ್ ಆಗಿರ್ಬೋದು, ನಮ್ಮ ಹುನಗುಂದದ ಸಂಗಮೇಶ್ ಪಾಟೀಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಇವತ್ತು ಕಾರ್ಯವನ್ನು ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ನೆರವೇರಿಸ್ತಿದ್ದಾರೆ ಅನ್ನೋದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ನಮ್ಮ ನೂತನ ಒಂದು ಕಾರ್ಯಾಲಯ ಆಗಬೇಕು ಅಂತೇಳಿ ಬಹುದಿನದ ಬೇಡಿಕೆ ಇತ್ತು ಬಹುತೇಕ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ. ಅದು ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕಿನಲ್ಲಿ. ಬಹುತೇಕ ನನಗೆ ಪರಶುರಾಮ್ ಪಮ್ಮಾರ್ ಅವರು ಬಂದು ಹೇಳಿದ್ರು, ನನಗೆ ಒಂದು ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲೇ ಒಂದು ಕಾರ್ಯಾಲಯವನ್ನು ನೀಡಬೇಕು ಅಂದಾಗ ತಕ್ಷಣ ನಾನು ಕೂಡ ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾತನಾಡಿ ಇಲ್ಲಿ ಒಂದು ಕೊಠಡಿಯನ್ನು ಕೊಡ್ಲಿ, ಅವ್ರಿಗೆ ಒದಗಿಸಿಕೊಡ್ರಿ. ಈಗ ಸ್ವಂತ ಕಟ್ಟಡ ಬರೋವರೆಗೂ ಇಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ಅವರು ಕೂಡ ಒಪ್ಪಿ ಇವತ್ತು ಈ ಕಾರ್ಯಾಲಯವನ್ನು ಇವತ್ತು ಪ್ರಾರಂಭಗೊಳಿಸಿದರೆ. ಯಾಕಂದರೆ ನಿಮ್ಮ ಮಧ್ಯೆ ಇರುವಂಥ ಆ ಒಂದು ಸಂಬಂಧ, ಯಾಕಂದರೆ ನಾವು ಇವತ್ತು ಕಾಯ್ದೆಗಳನ್ನು ಮಾಡ್ಬೋದು, ಆ ಕಾಯ್ದೆಗಳನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ, ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಕಾರ್ಯಾಂಗ ಮಾಡಿದಾಗ ಮಾತ್ರ ಅದು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲ ಕಾರಣೀಭೂತರಾಗಿದ್ರು. ಅತ್ಯಂತ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ನೌಕರರ ಸಂಘ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ ತಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ್ರು ಕೂಡ ಆ ಕಾರ್ಯವನ್ನು ನೆರವೇರಿಸುವಂಥ ಕೆಲಸ ತಾವು ಮಾಡ್ತಾ ಇದ್ರಿ. ಆದ ಕಾರಣ ಇವತ್ತೇನು ನೂತನ ಕಚೇರಿಯನ್ನು ಇವತ್ತು ಪ್ರಾರಂಭಿಸಿದ್ರಿ. ಅದರ ಜೊತೆಗೆ ನಮ್ಮ ಮಲ್ಲಣ್ಣ ಬಳ್ಳಾರಿಯವರು ಹೇಳಿದರು, ಒಂದು ಕಾನೂನು ಅಡಿಯಲ್ಲಿ ಈ ಕಚೇರಿಯನ್ನು ತಾವು ಸದ್ಬಳಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಇವತ್ತೇನು ಒಂದು ಸ್ವಂತ ಕಟ್ಟಡವನ್ನು ಈಗಾಗಲೇ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ಬಳ್ಳಾರಿ ಮಲ್ಲಣ್ಣವರು ಒಂದು 10 ಗುಂಟೆ ಜಾಗೆಯನ್ನು ಸರ್ಕಾರದಿಂದ ಪಡೆದಿದ್ದಾರೆ. ಇಲ್ಲಿ ಕೂಡ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಈಗಾಗಲೇ ನಿಮ್ಮ ಜಾಗೆ ಕೂಡ ಹಿಂದೆ ಟರಾವಾಗಿದೆ, ಒಂದು ಟರಾವಾಗಿದೆ. ಆ ಜಾಗೆಯನ್ನು ಎಲ್ಲಿ ತಾವು ಕೇಳ್ತೀರಿ ಅದನ್ನು ಖಂಡಿತವಾಗಿ ಇವತ್ತು ಸರ್ಕಾರ 30 ವರ್ಷ ಲೀಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಖಂಡಿತವಾಗಿ ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ತಮಗೆ ಅದನ್ನು 30 ವರ್ಷ ಲೀಸನ್ನು ಕೊಡಿಸುವಂಥ ಕೆಲಸ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅದಕ್ಕೆ ಕಟ್ಟಡಕ್ಕೆ ಅನುದಾನ ಬೇಕಾದರೂ ನನ್ನ ಶಾಸಕರು ಪ್ರದೇಶ, ಯಾಕಂದರೆ ತಾವು ಖುಷಿ ಇರಬೇಕು, ಅಧಿಕಾರಿಗಳು ಈ ವರ್ಗ ಖುಷಿ ಇದ್ದಾಗ ಇವತ್ತು ಎಲ್ಲರೂ ಖುಷಿ ಇರೋದಕ್ಕೆ ಸಾಧ್ಯ. ಯಾಕಂದರೆ ತಮ್ಮ ಪ್ರಾಮಾಣಿಕ ನಿಷ್ಠೆ ಸೇವೆಯ ಬಹಳಷ್ಟು ಅಗತ್ಯ ಇರುವಂಥದ್ದು. ಆ ಕಾರಣಕ್ಕೆ ತಾವು ಮಾಡಿರುವಂಥ ಕಾರ್ಯಕ್ಕೆ ಖಂಡಿತವಾಗಿ ನನ್ನ ಬೆಂಬಲ ಸದಾಕಾಲ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ जय मंगलम जय नमः पार्वती पदेश्वर महादेव
श्री लक्ष्मी माता की जय, श्री कल विजय मातेश्वर महाराज की जय, श्री वरसिद्धेश्वर महाराज को जय, श्री नागेंद्र महाराज को जय। जय मंगलम जय।